ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ಒಂದು ಫೇಸ್ಬುಕ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ಬೇಗ ರೀಚ್ ಆಗ್ಬೇಕು ಅಂದ್ರೆ ಈ ಸೆಟ್ಟಿಂಗ್ ಕಂಪಲ್ಸರಿ ಮಾಡ್ಲೇಬೇಕು. ನಾನು ಹೇಳ್ಕೊಡೋ 2 ಸೆಟ್ಟಿಂಗ್ಸ್ ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಡೈಲಿ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವ್ಯೂಸ್. ಮತ್ತೆ ಎಲ್ಲ ರ್ಯಾಟ್ ರೇಸ್ ತರ ಯೂಟ್ಯೂಬ್ ಅಲ್ಲಿ ಎಲ್ಲ ಫುಲ್ ಫೋಕಸ್ ಮಾಡ್ತಾ ಇದಾರೆ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಆಗುತ್ತೆ ಅಂತ. ಸೇಮ್ ಫೇಸ್ಬುಕ್ ಅಲ್ಲಿ ಕೂಡ ಅದೇ ತರ ಮಾನಿಟೈಸೇಷನ್ ಪಾಲಿಸಿಗಳೆಲ್ಲ ಇದೆ. ಅದನ್ನು ಫಾಲೋ ಅಪ್ ಮಾಡಿ ನೀವು ಕಂಪ್ಲೀಟ್ ಮಾಡಿದ್ರೆ ಫೇಸ್ಬುಕ್ ಅಲ್ಲಿ ಕೂಡ ಅರ್ನ್ ಮಾಡಬಹುದು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋ ಬದಲು ನೀವು ಏನಾದ್ರೂ ಸ್ಟಾರ್ಟ್ ಮಾಡಿ, ನಿಮ್ಗೆ ಏನ್ ಇಂಟ್ರೆಸ್ಟ್ ಇರುತ್ತೋ ಅದ್ರ ಬಗ್ಗೆ ಸ್ಟಾರ್ಟ್ ಮಾಡಿದ್ರೆ ನೀವು ಕೂಡ ಇದ್ರಲ್ಲಿ ಅರ್ನ್ ಮಾಡ್ಬೋದು. ಮತ್ತೆ ಬೇಗ ರೀಚ್ ಸಿಗುತ್ತೆ. ನಿಮ್ ಕಂಟೆಂಟ್ ಏನೋ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಬೇಗ ರೀಚ್ ಸಿಗುತ್ತೆ, ಬೇಗ ನೀವು ಇದ್ರಲ್ಲಿ ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೇಸ್ಬುಕ್ ನ ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಇರುತ್ತೆ. ಈ ರೀತಿ ಇದ್ದಾಗ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಪ್ರೊಫೈಲ್ ಐಕಾನು, ಅಂದ್ರೆ ಎಂಟಿ ಕಾಣಿಸ್ತಿದೆಯಲ್ಲ ನೋಡಿ, ಇಲ್ಲಿ ಈ ಪ್ರೊಫೈಲ್ ಐಕಾನ್ ಮೇಲೆ ಫಸ್ಟ್ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿ ಎನ್ವಿರಾನ್ಮೆಂಟ್ ಬರುತ್ತೆ. ಆ ರೀತಿ ಎನ್ವಿರಾನ್ಮೆಂಟ್ ಬಂದಾಗ ನೋಡಿ ಇಲ್ಲಿ ರೌಂಡ್ ಐಕಾನ್ ಅಲ್ಲಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಜ್ ಕನ್ವರ್ಟ್ ಆಗುತ್ತೆ. ಫೇಸ್ಬುಕ್ ಅಕೌಂಟ್ ಇಂದ ಪೇಜಿಗೆ ಹೋಗುತ್ತೆ. ನೀವೇನ ಪೇಜ್ ಕ್ರಿಯೇಟ್ ಮಾಡಿದ್ರೆ ನೀವು ಪೇಜ್ ಅಲ್ಲೇ ಅಪ್ಲೋಡ್ ಮಾಡಬೇಕು ವಿಡಿಯೋಸ್ ನ. ಅಕೌಂಟಿಗೆ ಅಪ್ಲೋಡ್ ಮಾಡಿದ್ರೆ 5000 ಫಾಲೋವರ್ಸ್ ಆದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಆಗಲ್ಲ, ಆಮೇಲೆ ಫಾಲೋವರ್ಸ್ ಆಗೋದಿಲ್ಲ. ಅದೇ ಪೇಜಸ್ ಅಲ್ಲ ಆದ್ರೆ ನಿಮಗೆ ಎಷ್ಟು ಬೇಕಾದ್ರೂ ಇನ್ಕ್ರೀಸ್ ಆದ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ಮೇಲೆ ಈಗ ನೀವು ಪೇಜಿಗೆ ಬಂದಿದ್ದೀರಾ. ಪೇಜಿಗೆ ಬಂದ್ಮೇಲೆ ಎಲ್ಲಿಗೆ ಹೋಗ್ತೀರಾ ಅಂದ್ರೆ ಸೇಮ್ ಅದೇ ಪ್ರೊಫೈಲ್ ಐಕಾನ್ ಇದೆಯಲ್ಲ, ಈ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಈ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ ಆಪ್ಷನ್. ಇಲ್ಲಿ ಸೆಟ್ಟಿಂಗ್ಸ್ ಅಂತ, ಸಾರಿ ಇಲ್ಲಿ ಮೇಲ್ಗಡೆ ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಡೌನ್ ಬನ್ನಿ. ಡೌನ್ ಬಂದ್ರೆ ಇಲ್ಲಿ ಮೀಡಿಯಾ ಅಂತ ಆಪ್ಷನ್ ಇದೆ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಆಟೋ ಪ್ಲೇ ಇನ್ ಫೀಡ್ ಅಂಡ್ ಸ್ಟೋರೀಸ್ ಅಂತ ಇದೆಯಲ್ಲ, ನಿಮ್ದ್ರಲ್ಲಿ ಬೇರೆದ್ರಲ್ಲಿ ಇರುತ್ತೆ. ಓಕೆನಾ? ಬೇರೆದ್ರಲ್ಲಿ ಇರುತ್ತೆ. ಆನ್ ವೈಫೈ ಓನ್ಲಿ ಆರ್ ನೆವರ್ ಅಲ್ಲಿ ಇರುತ್ತೆ. ಅದನ್ನ ನೀವೇನ್ ಸೆಟ್ ಮಾಡ್ತೀರಾ, ಆನ್ ಮೊಬೈಲ್ ಡೇಟಾ ಅಂಡ್ ವೈಫೈ ಅಂತ ಸೆಟ್ ಮಾಡಿ. ಓಕೆನಾ? ಆಟೋ ಪ್ಲೇ ಇನ್ ಫೀಡ್ ಅಂಡ್ ಸ್ಟೋರೀಸ್ ಈ ಸೆಟ್ ಮಾಡೋದ್ರಿಂದ ಆಟೋ ಪ್ಲೇ ಆಗುತ್ತೆ ಫೇಸ್ಬುಕ್ ಫೀಡ್ ಮತ್ತೆ ಸ್ಟೋರೀಸ್ ಅಲ್ಲಿ. ಓಕೆನಾ? ಇದೊಂದು. ತಿರ್ಗಾ ನೆಕ್ಸ್ಟ್ ಮೇಲ್ಗಡೆ ವಿಡಿಯೋ ಕ್ವಾಲಿಟಿ, ಮ್ಯಾನೇಜ್ ಯುವರ್ ಡಿಫಾಲ್ಟ್ ವಿಡಿಯೋ ಕ್ವಾಲಿಟಿ ಅಂಡ್ ದ ಅಮೌಂಟ್ ಆಫ್ ಸೆಲ್ಯುಲರ್ ಡೇಟಾ ಯು ಯೂಸ್ ವಿತ್ ದ ಫಾಲೋಯಿಂಗ್ ಆಪ್ಷನ್ಸ್. ಡೇಟಾ ಸೇವರ್, ಯೂಸ್ ಅಪ್ ಟು 40% ಲೆಸ್ ಡೇಟಾ ಬೈ ರಿಡ್ಯೂಸಿಂಗ್ ವಿಡಿಯೋ ಕ್ವಾಲಿಟಿ. ನೀವು ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ, ಈ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ್ರೆ ನೋಡಿ, ಯೂಸ್ ಅಪ್ ಟು 40% ಲೆಸ್ ಡೇಟಾ ಬೈ ರಿಡ್ಯೂಸಿಂಗ್ ವಿಡಿಯೋ ಕ್ವಾಲಿಟಿ. ವಿಡಿಯೋ ಕ್ವಾಲಿಟಿ ರಿಡ್ಯೂಸ್ ಆಗುತ್ತೆ. ನೀವು ಅದೇ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಆಪ್ಟಿಮೈಸ್ಡ್, ಯಾವುದು ಈ ಆಪ್ಟಿಮೈಸ್ ನ ನೀವು ಸೆಲೆಕ್ಟ್ ಮಾಡಿದ್ರೆ ಅಡ್ಜಸ್ಟ್ ವಿಡಿಯೋ ಟು ನೆಟ್ವರ್ಕ್ ಕಂಡೀಷನ್ಸ್. ನೆಟ್ವರ್ಕ್ ಕಂಡೀಷನ್ ಅಂದ್ರೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಇರುತ್ತಲ್ಲ ಆ ಕಂಡೀಷನ್ಸ್ ಮೇಲೆ ಅಪ್ಲೋಡ್ ಆಗುತ್ತೆ. ಮತ್ತೆ ಈ ತರ ರಿಡ್ಯೂಸ್ ಮಾಡಲ್ಲ ವಿಡಿಯೋ ಕ್ವಾಲಿಟಿನ. ಓಕೆನಾ? ಈ 3 ಸೆಟ್ಟಿಂಗ್ಸ್ ಮಾಡೋದ್ರಿಂದ ನಿಮ್ಗೆ ಫೇಸ್ಬುಕ್ ಅಲ್ಲಿ ವ್ಯೂಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಏನು ಅಂದ್ರೆ ಫೇಸ್ಬುಕ್ ಅಲ್ಲಿ ನೀವು ಸ್ಟ್ಯಾಂಡ್ ಆಗಬೇಕು ಅಂತ ಅಂದ್ರೆ ರೆಗ್ಯುಲರ್ ಆಗಿ ರೀಲ್ಸ್ ಹಾಕಿದ್ರೆ ಸಾಕು. ಯೂಟ್ಯೂಬ್ ತರ ಟೈಮ್ ತಗೊಳೋದಿಲ್ಲ, ಬಟ್ ಕಂಟಿನ್ಯೂಸ್ ಎಫರ್ಟ್ ಹಾಕ್ಬೇಕು. ಹೆಂಗೆ ಅಂದ್ರೆ ಎಲ್ಲ ಈಗ ರ್ಯಾಟ್ ರೇಸ್ ತರ ಯೂಟ್ಯೂಬ್ ಅಲ್ಲಿ ಬಿದ್ದಿದ್ದಾರೆ, ಫೇಸ್ಬುಕ್ ಅಲ್ಲಿ ಕಮ್ಮಿ ಇದಾರೆ. ಜಾಸ್ತಿ ಜನ ಕ್ರಿಯೇಟರ್ಸ್ ಇಲ್ಲ, ನಾಲೆಡ್ಜ್ ಇರೋರು ಮಾತ್ರ ವರ್ಕ್ ಮಾಡ್ತಿದ್ದಾರೆ. ನೀವೇನಾದ್ರೂ ಸ್ಟಾರ್ಟ್ ಮಾಡಿ ಈಗಲಿಂದಾನೇ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ 2-3 ಇಯರ್ಸ್ ಅಲ್ಲಿ ಒಳ್ಳೆ ಅರ್ನಿಂಗ್ ಮಾಡ್ಬೋದು ಫೇಸ್ಬುಕ್ ಅಲ್ಲಿ ಕೂಡ. ನೀವು ಲೇಟ್ ಆಗಿ ಬರೋ ಅಷ್ಟೊತ್ತಿಗೆ ರ್ಯಾಟ್ ರೇಸ್ ಜಾಸ್ತಿ ಆಗಿ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ಇದಾರೋ ಅದೇ ರೀತಿ ಫೇಸ್ಬುಕ್ ಗೆ ಬರಕ್ ಸ್ಟಾರ್ಟ್ ಆಗ್ತಾರೆ. ನೀವು ಅಷ್ಟು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂದ್ರೆ ಮುಗೀತಷ್ಟೇ. ನೆಕ್ಸ್ಟ್ ಎಲ್ಲ ಪೂರ್ತಿ ಸೋಷಿಯಲ್ ಮೀಡಿಯಾನೇ ಪೂರ್ತಿ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ. ನೋಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಫ್ರೀ ಇದ್ದಾಗ ಯಾವಾಗಾದ್ರೂ ನೀವು ಏನಾದ್ರೂ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇರೋದ್ರ ಬಗ್ಗೆ ಮಾಡಿ, ಏನು ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಏನಿಲ್ಲ. ಓಕೆನಾ? ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು.